ಅಂದರೆ ಚಿತ್ರರಂಗದಲ್ಲಿ ಆ, ಒಂದೇ ಜಾನರ್ನ ಸಿನಿಮಾಗಳಿಗೆ ನಟರಾಗೋರು ಬಹಳಷ್ಟು ಜನ ಇದ್ದಾರೆ. ಬಟ್ ನಿಮ್ಮ ಪ್ಲಸ್ ಪಾಯಿಂಟ್ ಏನು ಅಂದರೆ ನೀವೆಲ್ಲ ಜಾನರ್ನ ನಟರಾಗಿದ್ದೀರಿ. ಹಾಗೆಯೇ ಎಲ್ಲ ಡೈರೆಕ್ಟರ್ಗಳಿಗೆ ಯಾವ್ಯಾವ ಜಾನರ್ನ ಡೈರೆಕ್ಟರ್ಗಳಿದಾರೋ ಎಲ್ಲರ ಫೇವ್ರೆಟ್ ಚಾಯ್ಸ್ ನೀವಾಗಿರ್ತಾ ಇದ್ರಿ. ಏನಿತ್ತು USB ಸುಂದರ್ರಾಜ್ ಅವ್ರದ್ದು? ಎಲ್ರಿಗೂ ಯಾಕೆ ಸುಂದರ್ರಾಜ್ ಬೇಕು ಅನಿಸ್ತಿತ್ತು? ಮೊದಲು ಹೇಳ್ದಲ್ಲ, ಒಂದು ಟ್ರಸ್ಟ್, ಹ್ಞೂ ನಂಬಿಕೆ. ಹ್ಞೂ ಹಿ ವಿಲ್ ಡೆಲಿವರ್ ಮೈ ಗುಡ್ಸ್ ಅಂತ. ಹ್ಞೂ ನಾನೇನು ಅಂದ್ಕೊಂಡಿದ್ದೀನಿ ಅದನ್ನು ಇವನ ಮೂಲಕ ನಾನು ಮಾಡಿಸ್ಬೋದು ಅಂತ. ಆ ಒಂದು ನಂಬಿಕೆ ಒಬ್ಬ ನಿರ್ದೇಶಕನಿಗೆ ಬಂದಾಗ, ಹೀ ಈಸ್ ಮೈ ಆ್ಯಕ್ಟರ್ ಹೂ ಕೆನ್ ಡೆಲಿವರ್ ಮೈ ಕ್ಯಾರೆಕ್ಟರ್. ಅವರ ಮನಸ್ಸಿನ ಆಳದಲ್ಲಿ ಏನು ಪಾತ್ರವನ್ನು ಅವರು ಅಂದ್ಕೊಂಡಿರ್ತಾರೆ ಅದು ಬರೋಕ್ಕೆ ನಾನು ಅವ್ರಿಗೆ ಒಂದು ರೀತಿ ಸೇತುವೆ ಆಗಿರ್ತೀನಿ. ಐ ವಿಲ್ ಬಿ ದ ಬ್ರಿಡ್ಜ್ ಬಿಟ್ವೀನ್ ದ ಕ್ಯಾರೆಕ್ಟರ್ ಆ್ಯಂಡ್ ಡೈರೆಕ್ಟರ್. ಡೈರೆಕ್ಟರ್. ಆಮೇಲೆ ನೋ ಡಿಮ್ಯಾಂಡ್ಸ್. ಹೌದಾ? ನೋ ಡಿಮ್ಯಾಂಡ್ಸ್. ನೀವು ಅದಕ್ಕೆ ಡೈರೆಕ್ಟರ್ಸ್ ಆ್ಯಕ್ಟರಾ? ಹೌದೌದು. ಐ ಪ್ರಿಫರ್ ಟು ಬಿ ಲೈಕ್ ದಟ್. ಯಾಕೆಂದರೆ ಇವತ್ತು ಸಿನಿಮಾ ರಂಗದಲ್ಲಿ ಆ ಥರದ ಒಬ್ಬ ನಿರ್ದೇಶಕನಿಗೆ ಬೆಲೆ ಕೊಟ್ಟು ಆ್ಯಕ್ಟ್ ಮಾಡಬೇಕು ಅಂತ ನನ್ನ ಅನಿಸಿಕೆ. ನಮ್ಮದೇನೋ ಇರುತ್ತೆ, ನಮ್ದೇನೋ ಸಣ್ಣ ಪುಟ್ಟದ್ದು ನಮ್ಮದೇನಾದರೂ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ನಮ್ಮ ಹತ್ರ ಇರುತ್ತೆ, ಇಲ್ಲ ಅಂತಲ್ಲ. ಅದನ್ನು ಹೇರಬಾರ್ದು ಅವ್ರ ಮೇಲೆ. ಅವರೇನೋ ಹೇಳ್ತಾರೆ, ಎಲ್ಲ ಸರಿ ಸರ್ ನಾನೇನೋ ಅಂದ್ಕೊಂಡಿದ್ದೀನಿ ಅಂತ. ಫಾರ್ ಎಕ್ಸಾಂಪಲ್, ನಾನು ಮೊನ್ನೆ ಲಾಫಿಂಗ್ ಬುದ್ಧ ಅಂತ ಒಂದು ಮಾಡಿದೆ, ನಮ್ಮ ಇವ್ರದ್ದು ರಿಷಬ್ ಶೆಟ್ಟಿ ಅವರ ಪ್ರೊಡಕ್ಷನ್ದು. ಭರತ್ ಅಂತ ಡೈರೆಕ್ಟ್ರು. ಆವಾಗ ಡಬ್ಬಿಂಗ್ ಮಾಡುವಾಗ, ಸರ್ ಸ್ವಲ್ಪ ಜಾಸ್ತಿ ಆಯಿತು ಸರ್, ಸ್ವಲ್ಪ ಟೋನ್ ಡೌನ್ ಮಾಡಿ ಸರ್ ಅಂದರೆ, ಏನು ಜಾಸ್ತಿ ಏನು ನೀವು ಅಂದರೆ ಅವರ ಕಾನ್ಸೆಪ್ಟ್ನಲ್ಲಿ ಆ ಪಾತ್ರಕ್ಕೆ ಕಿರ್ಚಬಾರ್ದು, ಲೌಡಾಗಿರಬಾರ್ದು ಅನ್ನೋದು. ನಾವು ಅಂದ್ಕೊಂಡ್ರೆ ನಮಗೆ ಸೆಟ್ ಪ್ಯಾಟ್ರನ್ ಇರುತ್ತೆ. ಒಂದ್ಸಲ ರಜನಿಕಾಂತ್ ಹೇಳಿದರು, ನಾನು ಈ ಥರದ್ದೇನೋ ಒಂದಿರುತ್ತೆ, ಅದಲ್ಲ ಇದು ಹೀಗೆ ಅಂತ ಹೇಳಬೇಕಾದ್ರೆ, ಇದರಲ್ಲಿ ನನಗೆ ಏನು ಅವರು ಎಕ್ಸ್ಪೆಕ್ಟ್ ಮಾಡದೆ ನಾನು ಹೇಳಿದ್ದಕ್ಕಿಂತ ಜಾಸ್ತಿ ಮಾಡಿದೆ, ಚೆನ್ನಾಗಿ ಮಾಡ್ದೆ ಅಂತ ಹೇಳಿದ್ರು ಕೆ ಬಾಲಚಂದರ್. ಹೌದಾ? ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ನೀನು ಮಾಡ್ತೀಯ ಅಂತ, ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ. ಆಮೇಲೆ ಒಂದು ಮೊನ್ನೆ ನಾನು ರಜನಿಕಾಂತ್ ಮೀಟ್ ಮಾಡಿದ್ದೆ, ನನ್ನ ಮಗಳು ಆ್ಯಕ್ಟ್ ಮಾಡ್ತಾಯಿದ್ದಾಳೆ. ಆಗ ರಜನಿಕಾಂತ್ ಸಿಕ್ಬಿಟ್ಟು ಹಿ ರಿಮೆಂಬರ್ಡ್ 50 ವರ್ಷದ ಹಿಂದೆ ಆದಂಥ ಸಿನಿಮಾ ತಪ್ಪಿದ ತಾಳಗಳು. ನಾವು 2 ಸಿನಿಮಾ ಮಾಡಿದ್ದೆ ಅವ್ರ ಜೊತೆಗೆ. ಅವರು ಆ ದಿನವನ್ನು ನೆನೆಸ್ಕೊಂಡ್ರು. ಆ ಒಂದು ದಿನದಲ್ಲಿ ನಾನು ನಿಮ್ಮ ಜೊತೆ ಮಾಡಿದಾಗ ಅದೇನಾಯಿತು ಅನ್ನೋದಕ್ಕೆ ಖುಷಿಪಟ್ಟರು. ಅವರು ಇವತ್ತು ಯಾವುದೋ ಇಂಟರ್ನ್ಯಾಷನಲ್ ಲೆವೆಲಲ್ಲಿದ್ದಾರೆ. ಆದರೆ ಆ ದಿನಗಳಲ್ಲಿ ಆದಂಥ ಆ ಘಟನೆಗಳು ಸ್ವಾರಸ್ಯವಾಗಿತ್ತು ಅನ್ನೋದು. ವಂಡರ್ಫುಲ್. ತಪ್ಪಿದ ತಾಳಂಗಳ ಬಗ್ಗೆ ಮಾತಾಡೋದಾದ್ರೆ, ಯಾಕಂದ್ರೆ ರಜನಿಕಾಂತ್ ಅವ್ರನ್ನ ಮೀಟ್ ಆದ್ರಿ ಅಂತ, ಆ ದಿನಗಳನ್ನು ನೆನೆಸ್ಕೊಳ್ಳೋದಾದ್ರೆ ಅವ್ರದ್ದು ವಾರ ಹೆಂಗಿರ್ತಾ ಇತ್ತು? ಯಂಗ್ಸ್ಟರ್ ಇಬ್ಬರು ಯಂಗ್ ಇದ್ರಿ ಆ ಟೈಮಲ್ಲಿ. ಹೆಂಗೆ ರಜನಿಕಾಂತ್ ಹೆಂಗಿರ್ತಿದ್ರು ಸೆಟ್ಟಲ್ಲಿ? ಹೆಂಗಾಗಿದ್ದಾಗ ಹೆಂಗೆಂಗೋ ಇರ್ತೀವಿ. ಅದೇ ಹೇಳ್ತಲ್ಲ, ಯಂಗ್ ರಜನಿಕಾಂತ್ ಹೆಂಗಿರ್ತಿದ್ರು? ಅಯ್ಯೋ 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 ಅಯ್ಯೋ, ನನಗೆ ಮೊನ್ನೆ ಅದೇ ಥರನೇ ಇದ್ದಾರೆ ಅವ್ರಿಗೆ. ಎಕ್ಸೆಪ್ಟ್ ನನಗೂ ಬಿಳಿ ಕೂದಲು, ಅವ್ರಿಗೂ ಬಿಳಿ ಕೂದಲು. ಈಗ ಅವರು ಬಹಳ ಸಣ್ಣ ಆಗಿದ್ದಾರೆ. ನನ್ನನ್ನು ಕೇಳಿದ್ರು, ಯಾಕೆ ದಪ್ಪ ಆಗಿದ್ದೀರಾ ಅಂತ ಕೇಳಿದ್ರು. ಆಮೇಲೆ ನೋಡಿ ಅವ್ರಿಗೆ ಹೇಳಿದ್ರು, ಇಲ್ಲ ನೀವು ಸಣ್ಣ ಆದಾಗ ನಿಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ. ನಾನು ಯೋಗ ಮಾಡ್ತಾಯಿದ್ದೀನಿ, ಮತ್ತು ಆಹಾರ ಮಿತ ಆಹಾರ, ಮತ್ತು ಆ ಸ್ಪೀಡ್ ಮಾತೆಲ್ಲ ಅದೇ ಥರನೇ ಇದೆ, ಸೇಮ್. ಏನು ಅವರೇನ ಮೇಕಪ್ ಮಾಡ್ಕೊಂಡು ನಿಂತುಬಿಟ್ರೆ ಹಳೇ ರಜನಿಕಾಂತೆ. ಬಟ್ ಮನುಷ್ಯ ಬದಲಾಗಬಾರ್ದು. ನಾನು ಹೇಳೋದು, ಚಿತ್ರರಂಗ ಬದಲಾಗತ್ತೆ, ಬದುಕು ಬದಲಾಗತ್ತೆ. ನನಗೆ ನಾವು ಆ ಬದುಕಿಗೆ ತಕ್ಕಂತೆ ಬದಲಾಗಬೇಕೆ ಹೊರತು ನಾವು ಬದಲಾಗಬಾರ್ದು. ಈಗ ಅದಕ್ಕೆ ಮುಂಚೆನೇ ಹೇಳಿದೆ ಟ್ರಸ್ಟ್ ಅನ್ನೋದನ್ನು. ಯಾಕೆಂದರೆ ನನಗೆ ನನ್ನ ಬಗ್ಗೆ ನನ್ನದೇ ಆದಂಥ ಒಂದು ಅಧ್ಯಯನ ಮಾಡಿದ್ದೀನಿ. ಹೌ ಗುಡ್ ಐ ಆಮ್ ಅಂತ. ಹೌ ಗುಡ್ ಐ ಆಮ್, ಎಸ್. ನನ್ನಲ್ಲಿ ಕಾನ್ಷಿಯಸ್ ಹೇಳ್ತಾ ಇರ್ತಿಲ್ಲ, ನೀನು ತಪ್ಪು ಮಾಡ್ತಾ ಇದೆಯಾ, ನೀನು ಯಾರಿಗಾದ್ರೂ ಒಂದು ಅಡ್ವೈಸ್ ಮಾಡ್ತಾರೆ, ನೀನು ಸುಳ್ಳು ಹೇಳ್ತಾ ಇದೆಯಾ, ಇದು ನಿನಗೆ ನೆಸೆಸಿಟಿ ಇಲ್ಲ, ಇದು ಬೇಕಿರಲಿಲ್ಲ ಅಂತ ಮಾತಾಡುವಾಗ ನೋಡಿ ಮಾಡಿ ಹಿಂದೆ ಮುಂದೆ ನೋಡಿ, ನಾನು ಮಾತಾಡೋ ಮಾತಿನಿಂದ ಅವ್ರಿಗೇನೋ ಹರ್ಟ್ ಆಗುತ್ತಾ, ಇದನ್ನು ಅವ್ರಿಗೆ ಹೇಳಲ್ಲ, ಇವೆಲ್ಲ ಯೋಚನೆ ಮಾಡ್ತೀನಿ. ಸೊ ಹಾಗಾಗಿ ನನಗೇನಂದರೆ ಐ ಆಮ್ ಎ ಮೋರ್ ಸೆಲ್ಫ್ ಅನಲೈಸ್ಡ್ ಪರ್ಸನ್. ನನ್ನನ್ನು ನಾನೇ ತಿದ್ಕೊಳ್ಳೋದೆಲ್ಲ ನಾನು ಬೇರೆ ತಿದ್ದಕ್ಕೆಲ್ಲ ಹೋಗಲ್ಲ ನಾನು. ಸೊ ಸಿನಿಮಾ ರಂಗದಲ್ಲಿ ಈ ಬದಲಾವಣೆಗಳನ್ನ ಆಗ್ತಾ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಪಾತ್ರಗಳಿಗೆ, ಈಗ ನಾನು ಚಿಕ್ಕ ವಯಸ್ಸಲ್ಲಿ ಯಾರೋ ಮೊನ್ನೆ ಹೇಳ್ತಾಯಿದ್ರು, ಯಾವುದೋ ಒಂದು ಶೂಟಿಂಗ್ ಹೋದಾಗ, ನಾವು ಚಿಕ್ಕವರಾಗಿದ್ದಾಗ ನಿಮ್ಮನ್ನು ನೋಡಿದ್ದು ಸಾರ್ ಅಂದರು. ಅವನು ನನ್ನ ವಯಸ್ಸನ್ನೇ, ಅವನು ಯಾವಾಗ ಚಿಕ್ಕವನಾಗಿದ್ದಾನೆ
ಅಂತ ನನಗೆ. ಅವರು ಅವನ ವಯಸ್ಸಲ್ಲಿರೋರು ನೋಡಿಬಿಟ್ಟು ನಾವು ಚಿಕ್ಕವರಾಗಿದ್ದಾಗ ನಿಮ್ಮನ್ನು ನೋಡಿದ್ವಿ. ಅದೊಂಥರ ಸಿನಿಮಾದಲ್ಲಿ ಆ ಮಾತುಗಳು ಭಾಳ ಸಹಜ. ಆಮೇಲೆ ಹೇಳಿದ್ರು, ಎಷ್ಟೋ ಜನ ನನಗೆ ಅನ್ನಿಸ್ತು, ನಾವು ಚಿಕ್ಕವರಾಗಿದ್ದಾಗ ನಾವು ಹಿರಿಯ ಕಲಾವಿದರು, ದೊಡ್ಡ ಕಲಾವಿದರು ಅವ್ರನ್ನೆಲ್ಲ ಇವ್ರನ್ನೆಲ್ಲ ನಾನು ನೋಡ್ತೀನ ಅಂತ ನಮಗೇನೋ ಒಂದು ಪ್ರಶ್ನೆ ಉಳಿದಿತ್ತಲ್ಲ, ಆ ಪ್ರಶ್ನೆಗೆ ಅವರಲ್ಲಿದೆ. ನಿಮ್ಮನ್ನೆಲ್ಲ ನೋಡಿದ್ವಲ್ಲ ಸರ್, ಖುಷಿ ಆಯಿತು ಸರ್ ಅನ್ನೋದು ಒಬ್ಬ ಕಲಾವಿದನಿಗೆ ಅದು ಒಂದು ದೊಡ್ಡ ಶ್ರೇಯಸ್ ವಿಷಯ. ವಾಪಸ್ ಹೋಗೋದು ಒಂದು ಸ್ವಲ್ಪ ವಾಪಸ್ ಬಂದ್ಬಿಡೋಣ. ತಪ್ಪಿದ ತಾಳಂಗಳು ಒಂದೆರಡು ಘಟನೆಗಳನ್ನು ನೆನಪಿಸ್ಕೊಳ್ತಾ ಇದ್ರು ರಜನಿಕಾಂತ್ ಅಂತ ಅಂದರೆ ಏನಾ ಘಟನೆಗಳು? ಒಂದು ಏನಪ್ಪ ಅಂತಂದರೆ, ಫಸ್ಟ್ ಡೇ ಒಂದು ಶಾಟ್, ನನ್ನ ಫಸ್ಟ್ ಶಾಟ್ ಇದ್ದಿದ್ದು ಪ್ರಮೀಳಾ ಜೋಶಿ, ರಜನಿಕಾಂತ್ ಮತ್ತು ನಾನು ಅವನ ಮನೆಗೆ ಬಂದು ಕೂತಿರ್ತಾನೆ. ತಂಗಿ ರೋಲು ರಜನಿಕಾಂತ್, ಇದು ಪ್ರಮೀಳಾ ಜೋಶಿ, ಅಣ್ಣನ ಪಾತ್ರ ಇವರು. ನಾನು ಒಂಥರ ವೇವರ್ಡ್ ಬಾಯ್, ನಾನೊಬ್ಬ ಇಲಿಸಿಟ್ ಲಿಕ್ಕರ್ ಮಾಡ್ತಾಯಿರೋ ನಾನು. ನಾನೇನು ಮಾಡ್ತೀನಿ, ಒಂದು ಮೋಟರ್ ಸೈಕಲ್ ತೊಗೊಂಡು ಮೋಟರ್ ಮನೆ ಒಳಗಡೆ ಬರ್ತೀನಿ. ಓಕೆ. ಮನೆ ಒಳಗಡೆ ಬಂದು ಮನೆ ಅದು ತೊಟಿ ಮನೆಯದು, ಅದು ಸುತ್ತಾಕಿ ಅವ್ರ ಮಧ್ಯದಲ್ಲಿ ನಿಂತಿರ್ತಾರೆ. ಅವನು ಮಾತಾಡೋಂತಾನೆ ಹಂಗೇ ಮೋಟರ್ ಸೈಕಲಲ್ಲಿ ಮಾತಾಡಿ ಸುತ್ತಾಕಿ ಮಾತಾಡೋ ಸೀನ್ ಇದು. ನನಗೆ ಬಾಲಚಂದರ್ ಕೇಳಿದ್ರು, ಏನಪ್ಪ ನಿಮಗೆ ಮೋಟರ್ ಸೈಕಲ್ ಓಡಿಸ್ತೀಯ ಅಂತ. ಅವಾಗೆಲ್ಲ ನಮಗೆ ಬರೋಲ್ಲ ಅಂದ್ಬಿಟ್ರೆ ಏನೋ ಪಾತ್ರನೇ ಕಿತ್ತಾಕ್ಬಿಡ್ತಾರೋ ಏನೋ ಅನ್ನೋಕ್ಕೋಸ್ಕರ ಏನೋ ಹೇಳೋಣ ಬರುತ್ತೆ ಅಂದ್ಬಿಟ್ಟೆ. ಆದರೆ ಯಾವ ಮೋಟರ್ ಸೈಕಲ್ ಅಂತ ಕೇಳ್ಕೊಳ್ಳಿಲ್ಲ. ಅವಾಗೆಲ್ಲ ನಾವೆಲ್ಲ ಜಾವಾ ಓಡಿಸ್ತಾ ಇದ್ವಿ, ಜಾವಾ ಮೋಟರ್ ಸೈಕಲ್ ಓಡಿಸ್ತಾ ಇದ್ವಿ. ನಮ್ಮ ಹತ್ರ ಗಾಡಿ ಇರಲಿಲ್ಲ, ಅವರು ಇವ್ರದ್ದು ತಗೊಂಡು ಓಡಿಸ್ತಾ ಇದ್ವಿ. ಸರಿ, ಫಸ್ಟ್ ಡೇನೇ ಶಾರ್ಟ್ ಬಂತು. ನೋಡ್ತೀನಿ ಬುಲೆಟ್ ತಂದಿಟ್ಬಿಟ್ಟಿದ್ದಾರೆ. ನನ್ನ ಗಾಡಿನೇ ನೋಡಿ ಒಂಥರ ಗಾಬರಿ ಆಗ್ಬಿಟ್ಟೆ. ಇದೇನಪ್ಪ ಇಷ್ಟು ದೊಡ್ಡ ಗಾಡಿ ತಂದಿದ್ದಾರೆ, ಬುಲೆಟು. ಅವನು ಬಂದ, ಬಾಡಿಗೆ ಕೊಡೋನು ಬಂದಿದ್ದ. ಅಣ್ಣ ನಮಸ್ಕಾರ, ಅಣ್ಣ ನಮಸ್ಕಾರಪ್ಪ. ಹೌದಾ, ಹೆಂಗಯ್ಯ ಸ್ಟಾರ್ಟ್ ಮಾಡೋದು ಇದು ನಾನು ಕೇಳಿದೆ. ಸರ್ ತುಂಬ ಸುಲಭ ಸರ್, ಏನಿಲ್ಲ ಸರ್. ಯಾರು ಸರ್ ನಿಮಗೆ ಬರಲ್ವ ಸರ್ ಮೋಟರ್ ಸೈಕಲ್ ಓಡಿಸೋಕ್ಕೆ? ಬರುತ್ತೆಪ್ಪ, ಈ ಮೋಟರ್ ಸೈಕಲ್ನ ನೋಡಿಸಿಲ್ಲಪ್ಪ ಅಂದೆ. ಏನಿಲ್ಲ ಸರ್, ನೋಡಿ ಇದು ಇದೆಯಲ್ಲ, ಇದು ಸ್ಟಾರ್ಟ್ ಅಂತ ಎಡಗಡೆಗೆ ಇದು ಸ್ಟಾರ್ಟು ಸರ್. ಇದೆ ಸ್ಟಾರ್ಟ್ ಮಾಡಿದ ತಕ್ಷಣ ಆ ಗೇರ್ ಲೀವರ್ ಅದೇ ಹೋಗಿ ಮುಂದೆ ಬಿದ್ದೋಗುತ್ತೆ. ಅದೇ ಗೇರು, ಸ್ಟಾರ್ಟ್ರು ಅದೇ, ಗೇರು ಅದೇ, ಮತ್ತು ರೈಟ್ ಸೈಡಲ್ಲಿ ಬ್ರೇಕು. ನಮ್ಮ ಜಾವಾದಲ್ಲಿ ಹಾಗಲ್ಲ. ಜಾವಾದಲ್ಲಿ ರೈಟ್ ಸೈಡಲ್ಲಿ ಇದಿರುತ್ತೆ, ಯಾವುದೋ ಸ್ಟಾರ್ಟರು, ಲೆಫ್ಟ್ ಸೈಡಲ್ಲಿ ಗೇರ್ ಇರುತ್ತೆ. ನನಗೆ ಇದು ಏನೇ ಈ ಥರ ತಂದುಬಿಟ್ಟಿದ್ದಾರೆ, ಇದು ಗೇರು ಅದು ಗೇರು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟೆ ಗಾಡಿನ. ರೆಡಿನಾ ಅವನೇ ಸ್ಟಾರ್ಟ್ ಮಾಡಿಕೊಟ್ಟ. ರೆಡಿನಾ ಅಂದರು. ರೆಡಿ ಸ್ಟಾರ್ಟ್ ಮಾಡಿ ಫಸ್ಟ್ ಡೇನೇ ಚಾಮುಂಡೇಶ್ವರಿ ಸ್ಟುಡಿಯೋ ಹೋದೆ. ಸೆಟ್ ಹಾಕಿದ್ರು. ಆ ಸೆಟ್ ಹಾಕಿದಾಗ ಹಿಂಗೆ ತಿರುಗಿಸ್ಬೇಕಲ್ಲ, ಆ ತಿರುಗಿಸೋಷ್ಟೊತ್ತಿಗೆ ಅಲ್ಲೊಂದು ದೊಡ್ಡ ಪಿಲ್ಲರ್ ಇತ್ತು, ಹೋಗಿ ಗುದ್ಬಿಟ್ಟೆ. ಪಿಲ್ಲರೇ ಮುರಿದೋಯ್ತು. ನೋಡ್ತಾ ಇದ್ರು. ನಿಮಗೇನಾಗಿಲ್ಲ ಅಲ್ಲ? ನನಗೇನಾಗಲಿಲ್ಲ, ಸೆಟ್ಗಾಗೋಯ್ತಲ್ಲ. ಅಲ್ಲಿಂದ ಬಂದರು ಡೈರೆಕ್ಟ್ರು. ಏನಪ್ಪ ಅವ್ರು ತಮಿಳಲ್ಲಿ ಅರುವುಗಟ್ಟ ಮುಂಡೋ ಅಂದರೆ, ದಡ್ ನನ್ನ ಮಗನಿಗೆ ಏನು ಮಾಡಿದೆ ನೀನು, ಸೆಟ್ಟನ್ನು ಹಾಳು ಮಾಡಿದೆಯಲ್ಲ ನೀನು. ಕೋಪ ಜಾಸ್ತಿ ಅವ್ರಿಗೆ. ನನಗೆ ಏನು ಅದನ್ನು ರೆಡಿ ಮಾಡೋಕ್ಕೆ ಇನ್ನೂ 2 ಅವರ್, ಅದೆಲ್ಲ ಸೆಟ್ಟೆಲ್ಲ ರೆಡಿ ಮಾಡಬೇಕು. ಸರ್ ನನಗೆ ಏನು ಹೇಳು, ನನಗೆ ಈ ಮೋಟರ್ ಸೈಕಲ್ ಬರೋಲ್ಲ, ಜಾವಾ ಓಡಿಸ್ತೀನಿ ಅಂತಂದೆ. ಅದನ್ನು ಮುಂಚೆನೇ ಹೇಳಬೇಕಾಗಿತ್ತಲ್ಲ ನೀನು ಅಂದರು. ಸರಿ, ಮತ್ತೆ ನೆಕ್ಸ್ಟು 1 ಡೇ ಗ್ಯಾಪ್ ಕೊಟ್ಬಿಟ್ರು. ಓಕೆ. ಇದು ಅವ್ರಿಗೆ ಒಂದು ಇನ್ಸಿಡೆನ್ಸ್. ಯಾರಿಗೆ? ರಜನಿಕಾಂತ್. ರಜನಿಕಾಂತ್ ಇದನ್ನು ನೆನೆಸ್ಕೋತಾರೆ. ಅಲ್ಲ ಅವತ್ತು ಇದು ಮಾಡಿದ್ರಿ, ಆಮೇಲೆ ಮತ್ತೆ ಆ ಶಾರ್ಟ್ನ ಒಂದೇ ಟೇಕ್ ಮಾಡಿದೆ. ನೆಕ್ಸ್ಟ್ ಡೇ ಒಂದೇ ಟೇಕಲ್ಲಿ ಜಾವಾದಲ್ಲಿ ಎಲ್ಲ ಓಡಿಸಿ ಗಿಡಿಸಿ ಎಲ್ಲ ಮಾಡಿದೆ. ಇದೊಂದು ಇನ್ಸಿಡೆನ್ಸು. ಆಮೇಲೆ ಜೊತೆಲೇ ಹೋಗ್ತಾಯಿದ್ವಿ ನಾವು. ಜೊತೆಲಿ ಹೋಗ್ಬೇಕಾದ್ರೆ ಅವ್ರಿಗೆ ಯಾವಾಗಲೂ ಕೇಳೋರು, ನಾಟಕ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಯಾವುದೇ ನಾಟಕ ಆದರೆ ಇಷ್ಟ. ಆವಾಗ ನಾನೊಂದು ದಿವಸ ಏನು ಮಾಡಿದೆ, ಆ ಸೆಟ್ಟಲ್ಲಿ ಕೆಳಗಡೆ ಪೇಪರ್ ಹಾಕೊಂಡು ಮಲ್ಕೊಂಬಿಟ್ಟೆ. ನಾಟಕದವ್ರಲ್ಲ ನಾವು. ಅವ್ರು ಬಂದು ನೋಡಿದ್ರು ನನಗೆ, ಏನು ಸರ್ ನೀವು ಕೆಳಗಡೆ ಮಲಗಿದ್ದೀರಾ ಅಂದರು. ನಾವು ನಾಟಕದವ್ರಲ್ಲ ಸರ್, ಕೆಳಗಡೆನೇ ಮಲಗೋದು ಅಂತ ಹೇಳಿ ಇವರು ಮಲ್ಕೊಂಬಿಟ್ರು. ನನಗಿದು ರಜನಿಕಾಂತ್ ಮತ್ತು ನನ್ನಲ್ಲಾದಂಥ ಒಂದು ಇದು. ಯಾಕೆಂದರೆ ಅವ್ರಿಗೆ ಹೀಗೂ ಒಬ್ಬ ಮನುಷ್ಯ ಇರಬಹುದು ಅನ್ನೋಕ್ಕೆ ಒಂದು ಉದಾಹರಣೆ. ಅಂದು ಸಿಕ್ಕಾಪಟ್ಟೆ ಸ್ನೇಹಮಯಿ. ಒಂದು ಈಗೋ ಇಲ್ಲ, ಒಂದು ಇದೆಲ್ಲ ಜಂಬ ಇಲ್ಲ.
ಅದು ಇವತ್ತು ಹಾಗಿದೆ. ನಾನು ನೋಡಿದ 50 ವರ್ಷದ ಹಿಂದೆ ಏನದು ಇವತ್ತು ಹಾಗಿದೆ. ಹಾಗೆ ಇದ್ದಾರೆ. ನಿಮ್ಮ ಟೈಮ್ನಲ್ಲಿ ನೀವೇ ಆಗಲೇ ಉದಾಹರಣೆಗಳನ್ನು ಕೊಡ್ತಾ ಇದ್ರಿ, ಯಾರ್ಯಾರು ಎಂಟ್ರಾದರು ಸಿನಿಮಾ ರಂಗಕ್ಕೆ ಅಂತ. ಮೋಸ್ಟ್ ಕ್ಯೂರಿಯಸ್ ಆ್ಯಕ್ಟರು ಯಾರಿದ್ರು ಆ ಟೈಮಲ್ಲಿ? ಅಂದರೆ ನಿಮಗೆ ಅನಿಸ್ತಿತ್ತು ಎಂಥ ನಟ ಇದ್ದಾನೆ ಇವನು, ಯಾರು ಅನಿಸ್ತಿದ್ರು ಹಾಗೆ? ವಿಷ್ಣು. ಹೌದಾ? ಯಾಕೆ? ಇಲ್ಲ, ಅದೇನೋ ನನಗೆ ವಿಷ್ಣು ಮೊದಲಿಂದ ಕಾಲೇಜಲ್ಲಿ ಅವನು ಇನ್ನೂ ಆ್ಯಕ್ಟ್ರ್ ಆಗಿರಲಿಲ್ಲ. ನಾನು ಸ್ಟೇಜಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೆ, ನಾನು ಪರ್ಫಾರ್ಮ್ ಮಾಡ್ತಾಯಿದ್ದೆ. ಬಟ್ ಅವನು ಅಲ್ಲೊಂದು ಇಲ್ಲೊಂದು ಮಾಡೋನು. ಬಟ್ ಇಟ್ಸ್ ನಾಟ್ ಎ ಫ್ಲೆಜ್ಡ್ ಆ್ಯಕ್ಟ್ರ್ ಆಗಿಲ್ಲ. ಬಟ್ ಸುರುದ್ರೂಪಿ, ಭಾಳ ಸುರುದ್ರೂಪಿ, ತುಂಬ ಚೆನ್ನಾಗಿ ಹಾಡೋರು. ಕಣ್ಣು ಮಾತ್ರ, ಕಣ್ಣು ಮತ್ತು ಮೂಗು ತುಟಿ ಯಾವುದರಲ್ಲೂ ಕೊರತೆ ಇಲ್ಲ. ಒಂದು ಸುರುದ್ರೂಪಿ ಒಬ್ಬ ವ್ಯಕ್ತಿ ಅಂದರೆ ಅದು ವಿಷ್ಣು. ಇವತ್ತಿಗೂ ಹೇಳ್ತೀನಿ, ಆ ನಗು ಆಗಿರ್ಬೋದು, ಆ ವಾಯ್ಸ್, ಇವತ್ತಿಗೂ ಆ ಧ್ವನಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆಮೇಲೆ ಬೇಸಿಕಲಿ ನಮ್ಮಿಬ್ಬರಲ್ಲಿ ಒಂದು ಕಾಮನ್ ಸೆನ್ಸ್ ಏನಿತ್ತು ಅಂದರೆ, ನಾನು ಬುಲ್ಬುಲ್ ಥರ ಬರ್ಸ್ತಾಯಿದ್ದೆ. ಬುಲ್ಬುಲ್ ಥರ ಅಂತ ಗೊತ್ತಲ್ಲ, ಡಿಂಗ್ 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 ಅಂತ. ಅದೊಂದು ಮಾಡೋದು ಅವ್ರು ಹಾಡು ಹೇಳೋರು. ಅದು ವೈರಲ್ ಆಗಿದೆ, ಒಂದು ಫೋಟೋ ಕೂಡ ಮೊನ್ನೆ ಹಾಕಿದಾಗ ತುಂಬ ವೈರಲ್ ಆಗಿತ್ತು. ಆಮೇಲೆ ಯಾವಾಗ ವಂಶವೃಕ್ಷ ಆಯಿತು, ಅದರಲ್ಲಿ ಆ ವಂಶವೃಕ್ಷದಲ್ಲಿ ನಾನು ಮಾಡಬೇಕಾಗಿತ್ತು ಮುಂಚೆ. ಅದು ತಪ್ಪೋಗಿ ಆಮೇಲೆ ವಿಷ್ಣು ಮಾಡಿದ್ರು. ಅದಾದಮೇಲೆ ನಾಗರಾವ್ ಆಯಿತು. ನಾಗರಾವ್ ಆದ ತಕ್ಷಣ ಒಂದು ಕಾರ್ ತೊಗೊಂಡು ಅವನು, ಅಲ್ಲೊಂದು ಸೆಲೆಕ್ಷನ್ ಸೆಂಟ್ರ್ ಅಂತ ಒಂದಿದೆ, ಪಾಂಡು ಅಂತ, ಅವರಿಲ್ಲ, ಇವಾಗ ತೀರ್ಕೊಂಡ್ಬಿಟ್ಟಿದ್ದಾರೆ, ಅವರು ಮಗ ಇದ್ದಾರೆ. ಆ ಕಾರ್ ಹೆಂಗಿತ್ತಂದರೆ ಸ್ಟ್ಯಾಂಡರ್ಡ್ ಹೆರಾಲ್ಡ್ ಕಾರ್ ಅದು. ಅದಕ್ಕೆ ಡಬಲ್ ಡೋರ್ ಅಷ್ಟೇ, 4 ಡೋರ್ಸ್ ಇರಲಿಲ್ಲ. ಈ ಕಡೆ ಒಂದು, ಲೆಫ್ಟಲ್ಲೊಂದು, ರೈಟಲ್ಲೊಂದು. ಆಮೇಲೆ ಸೀಟ್ನ ಮಡಿಸಿದ್ರೆ ಹಿಂದೆ ಹೋಗಿ ಕೂತ್ಕೋಬೋದು ಇನ್ನಿಬ್ಬರು, ಆ ಥರದ್ದು. ಮಧ್ಯದಲ್ಲಿ 2 ಸೀಟ್ ಮಧ್ಯದಲ್ಲಿ ಒಂದು ಟ್ರೇ ಇತ್ತು, ಅಲ್ಲಿ ನೀರು ಕಾಫಿ ಅದೆಲ್ಲ ಇಟ್ಕೋಬೋದು. ನಮ್ಮ ಕಾಲಕ್ಕೆ ಅದೊಂಥರ ಲಕ್ಸುರಿ ಅದು. ಆ ಕಾರಲ್ಲಿ ನಾವು ಏರ್ಲೈನ್ಸ್ ಹೋಟ್ಲಿಗೆ ಹೋಗ್ಬಿಟ್ಟು ಚೆನ್ನಾಗ್ಬಿಟ್ಟು ತಿಂತಾಯಿದ್ವಿ. ಅದೊಂಥರ ಫೇಮಸ್ ಅದು. ಕರ್ಕೊಂಡೋಗಿ ಪಾಪ ಅವನೇ ತಿನ್ಸೋನು, ಎಲ್ಲ ಮಾಡೋನು, ಬೆಂಗಳೂರೆಲ್ಲ ರೌಂಡ್ ಹೊಡ್ಸೋನು. ಸೊ ಒಂದು ಸ್ವೀಟ್ ಮೆಮೊರಿ. ಆಮೇಲೆ ಕೊನೆಗೆ ಹಿ ವೆಂಟ್ ಆನ್ ಟು ಬಿಕಮ್ ಎ ಸೂಪರ್ ಸ್ಟಾರ್ ಕನ್ನಡದಲ್ಲಿ. ಖುಷಿ ಆಯಿತು. ಆಮೇಲೆ ಕೊನೆವರೆಗೂ ಒಳ್ಳೆ ಸ್ನೇಹಿತ ನನಗೆ. ಹಿ ವಾಸ್ ಒಂದು ಪಿಲ್ಲರ್, ಸ್ಟ್ರೆಂತ್ ನನಗೆ. ಒಂದು ಮೂವಿ ನೆನಪಾಯಿತು ಆ ಸ್ನೇಹ ಅಂದ ತಕ್ಷಣ ನನಗೆ, ಇದು ಬಂಗಾರದ ಜಿಂಕೆ. ಎಕ್ಸಾಕ್ಟ್ಲಿ ರೈಟ್. ನೋಡಿ, ಆ ಟೈಟ್ಲ್ ಎಷ್ಟು ಚೆನ್ನಾಗಿದೆ ನೋಡಿ, ಬಂಗಾರದ ಜಿಂಕೆ. ನನ್ನ ಮೊದಲನೇ ಚಿತ್ರವಿತ್ತು ವಿಷ್ಣು. ಯಾಕೆಂದರೆ ಅದು ಐ ಥಿಂಕ್ 79 ಬಂತು ಅಂತ. ನಾನು ಎಂಟ್ರಾಗಿದ್ದೆ 73. ಸುಮಾರು 6 ವರ್ಷಗಳ ಕಾಲ ನಾನು ಯಾವುದೇ ಸಿನಿಮಾದಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ. ಯಾಕೆ ಹಂಗಾಯಿತು? ನಾನೊಂಥರ ಅದೇ ಹೇಳಿದೆ, ಇಲ್ಲೂ ಪಾತ್ರ ಕೇಳ್ಕೊಂಡು ಎಲ್ಲೂ ಹೋಗ್ತಾ ಇರಲಿಲ್ಲ. ನನಗೆ ಚಾನ್ಸ್ ಕೊಡಿ ಅದೆಲ್ಲ ಮೊದಲಿಂದ. ಇವತ್ತು ನನ್ನ ಹತ್ರ ಅದು ಇಟ್ಸ್ ಇನ್ಬಿಲ್ಟ್ ಕ್ಯಾರೆಕ್ಟರ್ ಆಫ್ ಮೈನ್. ನನ್ನನ್ನು ಬೇಕಾದರೆ ನೀವು ಸಂಪರ್ಕ ಮಾಡಿ, ಬಟ್ ನನಗೆ ಪಾತ್ರ ಕೊಡಿ ಅಂತ ಕೇಳೋದು, ಅವ್ರ ದಾಕ್ಷಿಣ್ಯಕ್ಕೆ ಕೊಡೋದು, ಅವ್ರಿಗೆ ಯಾವುದೋ ಪಾತ್ರ ಕೊಟ್ಬಿಡೋದು. ಆಮೇಲೆ ನೋಡಿ ಪಾತ್ರ ಬಂದು ಕೇಳಿದ್ರು, ನೋಡಿ ಹಿಂಗೆ ಇದಲ್ಲೆಲ್ಲ ನಂದು ಸ್ವಲ್ಪ ಕರಾರುವಾಕಾಗಿ ನಾನು ಮಾತಾಡೋದು. ಮಾತು ಹಾಗೆ ಇರುತ್ತೆ, ಕೆಲಸನೂ ಹಾಗೆ ಇರುತ್ತೆ. ಸೊ ಹಾಗಾಗಿ ಬರಲಿ, ಬಂದಾಗ ನೋಡೋಣ. ಆಮೇಲೆ ಬಂತು, ಒಂದು ಹಲವಾರು ಸಿನಿಮಾಗಳು ಬಂತು, ಮಾಡಿದ್ವಿ. ಇಷ್ಟಪಟ್ಟು ಮಾಡಿದೆ, ಕಷ್ಟಪಟ್ಟು ಮಾಡಲಿಲ್ಲ. ಎಲ್ಲವೂ ಕೆಲಸಗಳನ್ನ ಇಷ್ಟಪಟ್ಟು ಮಾಡಬೇಕು. ಸೊ ಅದು ಸ್ನೇಹ ಇರಲಿ ಏನೇ ಇರಲಿ. ನನ್ನ ಪರ್ಸ್ನಲ್ ಕ್ಯಾರೆಕ್ಟರು ಸುಂದರ್ ರಾಜ್ ಅಂದರೆ ಹೀಗೆ, ಹೇಗೆಗೋ ಅಲ್ಲ, ಹೀಗೆ ಅನ್ನೋದನ್ನು ಒಂದು ಇನ್ಬಿಲ್ಟ್ ಮಾಡಿಕೊಂಡೆ. ಹಾಗೆ ಇವತ್ತಿಗೂ ನಾನು ಹಾಗೆ ಇದ್ದೀನಿ. ನೀವಿಬ್ಬರು ಸ್ನೇಹಿತರು, ಹೌದು, ವಿಷ್ಣುವರ್ಧನ್ ಸರ್ ಮತ್ತು ನೀವು. ಆದರೆ ಆ್ಯಕ್ಟಿಂಗಲ್ಲಿ ಹೆಂಗಿರ್ತಿದ್ರಿ ಇಬ್ಬರು? ಅದೊಂದು ಜುಗಲ್ಬಂದಿ ಇರ್ತಾ ಇತ್ತಾ? ಹೇಗೆ, ಏನು ಕಾನ್ವರ್ಸೇಷನ್ ಮಾಡ್ತಿದ್ರಿ ನೀವಿಬ್ಬರು? ಹೇಗೆ ಅಂದರೆ, ನಾನು ಯಾವುದನ್ನು ಲೈಟಾಗಿ ತೊಗೋತಾ ಇರಲಿಲ್ಲ. ಸೇ ಫಾರ್ ಎಕ್ಸಾಂಪಲ್, ಈಗ ಬಂಗಾರದ ಜಿಂಕೆ ಆಗಿರ್ಬೋದು, ಇದಾದಮೇಲೆ ನಾವು ಅನೇಕ ಸಿನಿಮಾಗಳು ಲೇಟ್ ಇದ್ರಲ್ಲಿ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಬೆಂಕಿ ಬಿರುಗಾಳಿ ಅಂತ ಒಂದು ಬಂತು. ಅದರಲ್ಲಿ ಈ ಶಂಕರ್ನಾಗ ಒಂದು ಗ್ರೂಪು, ವಿಷ್ಣುದೊಂದು ಗ್ರೂಪು. ವಿಷ್ಣುನೇ ಆಯ್ಕೆ, ಸುಂದರ್ ನನ್ನ ಜೊತೆ ಇರಬೇಕು, ಎಡಕಲ್ಗೂಡು ಚಂದ್ರನ ಆ ಕಡೆ ಬಿಟ್ಟಿದ್ದು, ಹೀಗೆ ಆಯ್ಕೆ ಇವರೇ ಮಾಡ್ಕೊಂಡ್ಬಿಟ್ರು. ನನಗೆ ಇವರಿರೋ ಜೊತೆಗಿರಬೇಕು ಅಂತ. ಮೇರೆ ಅಪ್ನೆ ಅಂತ ಬಂದಿತ್ತು ಪಿಕ್ಚರ್, ಅದ್ರದ್ದೇ ರೀಮೇಕ್ ಅದು. ಇವತ್ತು ಗಂಗರಾಜ್ ಅಂತ, ಅವ್ರಿಗೆ 80 ವರ್ಷ ಆಯಿತು. ಅವರು ನೆನೆಸ್ಕೊಂಡೆ ಮನೆ ಇದನ್ನಾದಾಗ. ನಾವು ಅವಾಗ ಏನು ಮಾಡ್ತಾಯಿದ್ವಿ ಅಂದರೆ, ಸೀದಾ ನಾನು, ಚಂದ್ರು, ಜೈ ಜಗದೀಶು ಇವರೆಲ್ಲ ಮುಂಚೆ ಹೋಗ್ಬಿಡ್ತಾಯಿದ್ವಿ. ವಿಷ್ಣು ಆಮೇಲೆ ಬರೋರು.
ವಿಷ್ಣುದೊಂದು ಕ್ಯಾರೆಕ್ಟರ್ ಇದೆ. ಹ್ಞೂ ಅವರು ಶೂಟಿಂಗ್ ಮುಗಿಯೋವರೆಗೂ ನಮ್ಮನ್ನು ಯಾರನ್ನೂ ಕಳಿಸೋಂಗಿಲ್ಲ, ಹ್ಮ್. ನಾವೆಲ್ಲ ಇರಬೇಕು ಸೆಟ್ಟಲ್ಲಿ. ಓ ಅದು ಹಿಸ್ ಫೇವ್ರೇಟ್ ಇದು. ಹ್ಞೂ ಕೂತ್ಕೊಳ್ಳೋದು, ಜೊತೆಲೇ ಊಟ ಮಾಡೋದು, ಜೊತೆಲೇ ಹಣ್ಣುಗಳು. ಐ ಯೂಸ್ ಟು ಈಟ್ ಲಾಟ್ ಆಫ್ ಪಪಾಯಾಸ್. ಓ ಅವ್ರು ತುಂಬ ಪಪಾಯ ಅಂದರೆ ನಮಗೆಲ್ಲ ತರಿಸ್ಕೊಡೋದು, ಮಾತಾಡೋದು. ನಾವು ಯಾವತ್ತೂ ಕೂಡ ನಾವು ಶಂಕರ್ ಆಗಲಿ ವಿಷ್ಣು ಆಗಲಿ, ಶಂಕರ್ ನಾನು ಬಂದಮೇಲೆ ಬಂದಿದ್ದು, ವಿಷ್ಣು ನನಗಿನ್ನ ಮುಂಚೆನೇ ಬಂದಿದ್ದು. ಸೊ ಈ ಒಂದು ಅವ್ನು ಹೇಳೋದು ನನಗಿನ್ನ ಜೂನಿಯರ್ ಅವರು ಅಂದರೆ ಜೂನಿಯರು ಸೀನಿಯರಪ್ಪ ನಮಗೆಲ್ಲ ಫ್ರೆಂಡ್ಸೇ ತಾನೆ ಅಂತ ಜೊತೆಲಿ ಓಡಾಡ್ತಿದ್ದು. ಬಟ್ ದೇರ್ ವಾಸ್ ಎ ಸ್ಪೆಷಲ್ ಅಫೆಕ್ಷನ್ ಟುವರ್ಡ್ಸ್ ವಿಷ್ಣು. ಯಾವತ್ತು ನನಗೆ ಒಂದು ಕಾರ್ನರ್ನಲ್ಲಿ ಇದ್ದೇ ಇತ್ತು. ಯಾಕೆಂದರೆ ನಮ್ಮದೇ ಬಡಾವಣೆಯಲ್ಲಿದ್ದಿದ್ದು ಬಸವನಗುಡಿನಲ್ಲಿ. ಸಿನಿಮಾಗೆ ಬರೋಕ್ಕೆ ಮುಂಚೆ ನಾವಿಬ್ಬರು ಒಡನಾಟ ಇದ್ದಿದ್ದು, ಕ್ರಿಕೆಟ್ ಆಡ್ತಾಯಿದ್ವಿ. ಆಮೇಲೆ ಕಾಲೇಜಲ್ಲಿ ಎಚ್ ನರಸಿಂಹಯ್ಯನ ಫೇವ್ರೇಟ್ ಶಿಷ್ಯಂದರು ನಾವಿಬ್ಬರು. ಈ ಥರದ್ದೆಲ್ಲ ಕೆಲವು ಕ್ಯಾರೆಕ್ಟರ್ಸ್ ಎಲ್ಲ ಇತ್ತಲ್ಲ, ಒಂಥರ ನನಗೆ ಈಸ್ ಆಲ್ ಇನ್ ಆಲ್ ಟು ಮೀ. ಹ್ಞೂ